ಅಂತಹವರಿಗೆ ಇದು ತುಂಬಾ ಒಳ್ಳೆಯ ಔಷಧಿಯಾಗಿ ಪರಿಣಮಿಸುತ್ತೆ. ಬೆಟ್ಟದ ನಲ್ಲಿಕಾಯಿ ಸಿ ವಿಟಮಿನ್ ಜಾಸ್ತಿ ಇರುವಂತಹದ್ದು, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುವಂತಹ ಶಕ್ತಿ ಅದಕ್ಕೆ ಇದೆ. ಇದರ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈಗ ನೀವು ನಿಂಬೆ ಹಣ್ಣಲ್ಲೂ ಸಿಟ್ರಿಕ್ ಆಸಿಡ್ ಸಿ ವಿಟಮಿನ್ ಇದೆ, ಕಿತ್ತಳೆ ಹಣ್ಣಲ್ಲಿದೆ, ಮೋಸಂಬೆ ಹಣ್ಣಲ್ಲಿದೆ, ಚಕೋತದಲ್ಲಿದೆ, ಅಥವಾ ಗೋವಾದಲ್ಲಿದೆ, ಹೌದಲ್ವಾ, ಸೀಬೆಕಾಯಿ ಅದರಲ್ಲಿ. ಇವೆಲ್ಲವೂ ಸಹ ಆ ಕ್ಷಣಕ್ಕಷ್ಟೇ ಆಗುತ್ತೆ, ಒಣಗಿಸಿ ಎಲ್ಲ ಇಟ್ಕೊಳ್ಳಿಕ್ಕೆ ಬರಲ್ಲ. ಅದರಲ್ಲಿ ಹಾಗಲ್ಲ, ಒಣಗಿಸಿದ್ರೂ ಸಿ ವಿಟಮಿನ್ ಹಾಗೆ ಇರುತ್ತೆ. ಹುರಿದ್ರೆ, ಕರೆದ್ರೆ, ಬೇಯಿಸಿದ್ರೆ ಇದೆಲ್ಲದೂ ಸಹ ಅದರಲ್ಲಿ ಸಿ ವಿಟಮಿನ್ ಹಾಳಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಗ್ಯಾಲಿಕ್ ಆಸಿಡ್ ಅಂತ ಇದೆ. ಹಾಗೆ ಇನ್ನೊಂದು ಗುಣ ಆದದ್ದು ಗ್ರಾಹಿ ಅಂತ. ಗ್ರಾಹಿ ಅಂದರೆ ಬೇಗ ಒಣಗುವುದು ಅಂತ, ಅಗ್ನಿ ಅದರ ಅರ್ಥ, ಬೇಗ ಒಣಗುವುದು ಅಂತ. ಸೊ ಹಾಗಾಗಿ ಈ ನಲ್ಲಿಕಾಯಿಯನ್ನ ನಾವು ನಮ್ಮ ಕಾಲಿನ ಉಂಗುರದಿಂದ ತಲೆಯ ಕೊನೆಯ ಕೂದಲಿನವರೆಗೆ ಬಳಸಲಿಕ್ಕೆ ಬರ್ತದೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಆ ನಲ್ಲಿಕಾಯಿಗೆ ಇದೆ. ಈಗ ಅದನ್ನ ಮಾಡೋಣ, ಆಗ್ಬೋದಲ್ವಾ? ಮೊದಲನೇದಾಗಿ ನೀವು ಬರ್ಕೊಂಡ್ಬಿಡಿ, ನೀವು ಮನೆಯಲ್ಲಿ ಮಾಡಿ ಇದನ್ನು. ನಾನು ಇಲ್ಲಿ ಮಾಡೋದಿಲ್ಲ, ತಗೊಂಡು ಹೋಗಿ ಕಷ್ಟ ಆಗುತ್ತೆ, ಹೇಳ್ತೇನೆ, ಸುಲಭವಾಗಿ ಮಾಡ್ಬೋದು. ನಲ್ಲಿಕಾಯಿ ಹೋಳು, ಬೀಜ ತೆಗೆದ ನಲ್ಲಿಕಾಯಿ ಹೋಳು 1/4 kg. ನೆಕ್ಟರ್, ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಔಷಧ. ನೆಕ್ಟರ್ ಇದರ ಹೆಸರು. ನೆಕ್ಟರ್ ಬರ್ಕೊಂಡ್ಬಿಡ್ಲಿ, ಮತ್ತೆ ಮಾಡಿ. ಇದರ ಹೆಸರು ನೆಕ್ಟರ್ ಅಂತ. ಈಗ ನಾನು ಹೇಳ್ತಾ ಇರೋದು ಔಷಧಿ ಹೆಸರು ನೆಕ್ಟರ್. 1/4 kg ಬೆಟ್ಟದ ನಲ್ಲಿಕಾಯಿ ಹೋಳು, ಬೀಜ ತೆಗೆದ ಹೋಳು, 1/4 kg ಬೆಲ್ಲ. ಅಂದ್ರೆ ಈಕ್ವಲ್ ಪ್ರಪೋರ್ಷನ್ ಇರುತ್ತೆ ಅದರಲ್ಲಿ. 1 ಚಮಚ ಶುಂಠಿಯ ಪುಡಿ ಮಾಡುವ ವಿಧಾನ. ಇದು 3 ಐಟಮ್ ಇದಕ್ಕೆ. ಬಳಸ್ಬೋದು, ಸಣ್ಣ ಸಣ್ಣ ಚೂರುಗಳನ್ನು ಮಾಡಿ ಹಾಕ್ಬೋದು, ಆಯ್ತಾ? ಪುಡಿ ಒಳ್ಳೆಯದು, ಇಲ್ಲ ಅಂದ್ರೆ ಅದು ಹಾಕಿ ತೊಂದರೆ ಇಲ್ಲ. ಇದನ್ನ ಬಳಸಬೇಕಾದ್ರೆ ನಾವು ಇಲ್ಲೇನು ಕೆಮಿಕಲ್ಸ್ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಗಾಜಿನ ಬಾಟ್ಲು ಅಥವಾ ಸ್ಟೀಲ್ ಬಾಕ್ಸ್ ಕ್ಲೀನಾಗಿ ತೊಳೆದು ಒರೆಸ್ಬೇಕು. ಒಂದು ಹನಿನೂ ನೀರು ಅದರಲ್ಲಿ ಇರಬಾರ್ದು, ಆಯ್ತಾ? ಸ್ಟರ್ಲೈಸ್ ಮಾಡಿದ್ರು ಒಳ್ಳೆಯದೇ. ಮೊದಲನೇ ಲೇಯರು ಬೆಲ್ಲದ ಪುಡಿಯನ್ನು ಹಾಕ್ರಿ, ಒಂದು ಅರ್ಧ ಇಂಚಷ್ಟು ಬೆಲ್ಲದ ಪುಡಿ ಹಾಕಿ, ಆಮೇಲೆ ಹೋಳುಗಳನ್ನು ಹಾಕಿ ಸ್ವಲ್ಪ, ಮತ್ತೊಂದು ಸ್ವಲ್ಪ ಬೆಲ್ಲ, ಮತ್ತೆ ಹೋಳುಗಳು. ಮೊದಲಿನ ಮತ್ತು ಕೊನೆಯದ್ದು ಬೆಲ್ಲ ಬರಬೇಕು. ಒಂದೊಂದು ಲೇಯರ್ ಹಾಕ್ತಿರಲ್ವ, ಕೊನೆಯ ಲೇಯರು ಬೆಲ್ಲ ಬರಬೇಕು. ಮೊದಲನೇದು ಮತ್ತು ಕೊನೆಯ ಲೇಯರು ಬೆಲ್ಲ. ಆ ನಂತರ ಶುಂಠಿಯ ಪುಡಿ ಅಥವಾ ಶುಂಠಿಯ ಚೂರುಗಳನ್ನು ಹಾಕ್ಬೋದು. ಹಾಕಿ ಈ ಥರ ಸೌಟಲ್ಲಿ ಅದನ್ನು ಪ್ರೆಸ್ ಮಾಡಿ, ಒಳಗಡೆ ಇರುವ ಗಾಳಿಯೆಲ್ಲ ಹೊರಗೆ ಹೋಗಬೇಕು. ನಾವು ನಲ್ಲಿಕಾಯಿ ಹಾಕ್ತೀವಲ್ವ, ಅದರೊಳಗೆ ಗಾಳಿ ಹೋಗುತ್ತಲ್ಲ, ಅದನ್ನೆಲ್ಲ ಪ್ರೆಸ್ ಮಾಡಿ ತೆಗೆದು ಟೈಟಾಗಿ ಮುಚ್ಚಿಬಿಟ್ರೆ ಆಯಿತು, ಆಯಿತಾ? ಅರ್ಧ ಗಂಟೆಗೆ ಅದು ಜ್ಯೂಸ್ ಬರುತ್ತೆ, ಆದರೆ ಔಷಧಿ ಗುಣ ಇರೋದಿಲ್ಲ. ನಾವು ಇದನ್ನು 10 ದಿನ ಹಾಗೆಯೇ ಇಟ್ಟು ಆ ನಂತರ ಆ ಜ್ಯೂಸನ್ನು ಬಳಸ್ಕೊಳ್ಬೇಕು. ಈ ಕಾಯಿಲೆ ಬಂದುಬಿಟ್ಟಿದೆ ಆಲ್ರೆಡಿ ಅಂಥವ್ರಿಗೆ ಏನು ಮಾಡೋದು? ಅರ್ಜೆಂಟ್, ಹೌದಾ? ಅವಾಗ ಏನು ಮಾಡ್ಬೋದು ಅಂದರೆ, ನಲ್ಲಿಕಾಯಿ ಒಂದು 10 ನಲ್ಲಿಕಾಯಿ ತಗೊಂಡ್ರೆ ಸಾಕಾಗುತ್ತೆ. ಅದನ್ನು ಕುಕ್ಕರ್ನಲ್ಲಿ 1 ಸ್ಟೀಮಲ್ಲಿ ಬೇಯಿಸ್ಬೇಡಿ, 1 ವಿಷಲ್ ಹಾಕಿ. ಅದು ತಣ್ಣಗಾದ ತಕ್ಷಣ ಈ ಬೆಲ್ಲ ಹಾಕಿ ಅದರಲ್ಲಿ ಇಟ್ಬಿಟ್ರೆ ಆ ದಿನನೇ ಉಪಯೋಗ ಮಾಡ್ಬೋದು. ಆದರೆ ಇದರಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡೋದಿಲ್ಲ, ಆಯಿತಾ? ತಗೊಳ್ಳೋದು ಹೇಗೆ ಇದನ್ನು ಅಂದರೆ, ಯಾರಿಗೆ ಕಾಯಿಲೆ ಆಲ್ರೆಡಿ ಇದೆ ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ 1 ಚಮಚ ಜ್ಯೂಸ್, ಅದ್ರದ್ದು ನೆಕ್ಟರ್ ಅಂತ ಹೇಳ್ತೀವಲ್ಲ, ಅದನ್ನು ಕೊಡಬೇಕು. ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ 7 ದಿನ ಕೊಡಬೇಕಾಗುತ್ತೆ. ಇದು ಒಂದು ಕೋರ್ಸ್ ಇರುತ್ತೆ. ಅವರಿಗೆ 2-3 ದಿವಸದೊಳಗೆ ಕಡಿಮೆ ಆಗಿಬಿಡುತ್ತೆ, ಉಬ್ಬಸ ಬರುವಂಥದ್ದು ಕಡಿಮೆ ಆಗುತ್ತೆ.
ಆದರೆ 7 ದಿವಸನೂ ತಗೊಂಡ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ಗೆ ಬರೋದಿಲ್ಲ, ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಸೊ ಈ ಥರ ಬಹಳ ಸರಳವಾದದ್ದು. ಇದು ನಾವೀಗ ಆಸ್ಪತ್ರೆಗೆ ಹೋದಾಗ ಎಷ್ಟೆಲ್ಲ ಖರ್ಚಾಗುತ್ತೆ ಇದಕ್ಕೆ ಅಲ್ವಾ? ಏನೇನೆಲ್ಲ ಸಲಕರಣೆಗಳನ್ನು ಕೊಡ್ತಾರೆ ಉಸಿರಾಟ ಮಾಡಲಿಕ್ಕೆ ಇದು ಅಂತ ಹೇಳಿಬಿಟ್ಟು. ಇಷ್ಟು ಸರಳವಾದದ್ದು, ಇಷ್ಟು ಚೀಪಾಗಿ ಸಿಗುವಂತಹದ್ದನ್ನು ನಾವು ಬಳಕೆ ಮಾಡಿಕೊಂಡು ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದು. ಇದು ಶ್ವಾಸಕೋಶದ ತೊಂದರೆಗೆ, ಅಂದರೆ ಉಸಿರಾಟದ ತೊಂದರೆಗೆ, ನಿಮಗೆ ಕೆಮ್ಮಿದ್ರೆ, ನೆಗಡಿ ಇದ್ದರೆ, ಆ ಥರದ್ದೆಲ್ಲ ಶೀತದಿಂದ ಬರುವಂತಹ ಕಾಯಿಲೆಗಳೇನಿದೆ ಅದೆಲ್ಲದಕ್ಕೂ ಇದು ನಿವಾರಣೆ ಆಗುತ್ತೆ. ಇದನ್ನು ನೀವು ಜನರಲ್ ಆಗಿ ಟಾನಿಕ್ ಥರ ತಗೊಳ್ಬೇಕು ಅಂದರೆ ಆರೋಗ್ಯವಂತರು 1:4, 1 ಚಮಚ ಜ್ಯೂಸು, 4 ಚಮಚ ನೀರು ಹಾಕ್ಕೊಂಡು ತಗೊಳ್ಬೋದು. ಹೊರಗಡೆಯಿಂದ ಬರ್ತೀರಾ, ಮಧ್ಯಾಹ್ನ ಸುಸ್ತಾಗಿರುತ್ತೆ, ಆಗ ನೀರು ಕುಡಿತೀರಿ, ನೀರು ಕುಡಿದ್ಮೇಲೆ ಕುಡಿಬೋದು. ಇದನ್ನು ಬೇಕಾದ್ರೆ ಮೊದಲು ಕುಡಿಬೋದು, ಇಮಿಡಿಯೇಟ್ ಆಗಿ ಸುಸ್ತೆಲ್ಲ ಹೊರಟೋಗುತ್ತೆ. ಇದು ಜನರಲ್ ಆಗಿ ತಗೊಳ್ಳುವಂಥದ್ದು. ನಿಮ್ಮ ಮನೆಗೆ ಯಾರೋ ರಿಲೇಟಿವ್ಸ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ತಕ್ಷಣ ಒಂದಷ್ಟು ಜ್ಯೂಸ್ ಮಾಡಿ ಅವರಿಗೆ ಕೊಡ್ಬೋದು. ಒಳ್ಳೆಯದು, ತುಂಬ ಒಳ್ಳೆಯದಾಗಿ ಪರಿಣಮಿಸುತ್ತೆ ಮತ್ತು ಸುಸ್ತು ಬಹಳ ಬೇಗ ಹೋಗುತ್ತೆ. ಇನ್ನೊಂದೇನಂತ ಹೇಳಿದರೆ, ಇದನ್ನು ಕಾಯಿಲೆ ಇಲ್ಲದೆ ಇರೋರು ಬೆಳಿಗ್ಗೆ ತಗೊಳ್ಬಾರ್ದು, ಖಾಲಿ ಹೊಟ್ಟೆಗೆ ತಗೊಳ್ಬಾರ್ದು. ಇದೊಂದು ನೆನಪಿಟ್ಕೊಳ್ಬೇಕು. ನಲ್ಲಿಕಾಯಿನಲ್ಲಿ ಯಾವುದೇ ಔಷಧಿಯನ್ನು ನಲ್ಲಿಕಾಯಿಯಿಂದ ಮಾಡಿರೋದನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬಾರ್ದು, ಅಸಿಡಿಟಿ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಅಸ್ತಮಾದವರನ್ನು ಬಿಟ್ಟು ಉಳಿದಂತೆ ಯಾರು ಬೆಳಗ್ಗೆ ತಗೊಳ್ಬಾರ್ದು ಇದನ್ನು, ಆಯಿತಾ? ಸೊ ಇದನ್ನು ಮಾಡ್ಕೊಳ್ಳೋದು ಸುಲಭ ತಾನೆ, ಮಾಡಿ ಇಟ್ಕೋಬೋದಾ? ಬೇರೆಯವ್ರಿಗೂ ಹೇಳ್ಕೊಡ್ಬೋದಲ್ವ? ಸುಲಭವಾಗಿರುತ್ತೆ, ಕೆಡೋದಿಲ್ಲ. ನೀವು ಎಷ್ಟು ದಿನ ಇಟ್ಟರು ಏನು ಕೆಡೋದಿಲ್ಲ, ಇದು ಉಪಯೋಗ ಮಾಡ್ಕೊಳ್ಬೋದು. ಈಗ ಇನ್ನೊಂದು ಸರಳವಾಗಿರೋದನ್ನು ಮಾಡೋಣ. ಪಾಚಕ್ ಅಂತ ಅದರ ಹೆಸರು, ಪಾಚಕ್ ಅಥವಾ ಮೌತ್ ರೀಫ್ರೆಶ್ನರ್. ಪಾಚಕ ಪಚನಕ್ರಿಯೆಯನ್ನು ಜಾಸ್ತಿ ಮಾಡೋದು. ನಮಗೆಲ್ಲ ಕಾಯಿಲೆ ಬರೋದು ಯಾವುದರಿಂದ? ಅಜೀರ್ಣ ಅಲ್ವಾ? ಮೂಲ ಕಾರಣ ಅಜೀರ್ಣ ಮತ್ತು ಮಲಬದ್ಧತೆ, ಹೌದಲ್ಲ? ಇದನ್ನು ಸರಿಪಡಿಸಲಿಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ಳೋಣ. ಇದು ಪಾಚಕ್ ಅಂತ ಅದರ ಹೆಸರು. ಇದಕ್ಕೆ ಬೇಕಾಗುವಂತಹ ವಸ್ತುಗಳು ನಿಮಗೆ ಅಳತೆ ಅಷ್ಟೇ, ನೀವು ಆಮೇಲೆ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ಇದನ್ನು 1/4 kg ತಗೊಳ್ಳಿ. 1/4 kg ಹೋಳು, 1/4 kg ಬೆಟ್ಟದ ನಲ್ಲಿಕಾಯಿಯ ಹೋಳು, ಬೀಜ ತೆಗೆದ ಹೋಳು, 1 ಚಮಚ ಜೀರಿಗೆ ಪುಡಿ, 1 ಚಮಚ ಶುಂಠಿ ಪುಡಿ, 1/2 ಚಮಚ ಕಾಳು ಮೆಣಸಿನ ಪುಡಿ, ಪೆಪ್ಪರ್, ಸೋಂಪು ಗೊತ್ತಲ್ವ? ಹೋಟೆಲ್ನಲ್ಲೆಲ್ಲ ಇಟ್ಟಿರ್ತಾರಲ್ಲ ಹೊರಗಡೆ, ಅದು ಸೋಂಪು 1/4 ಚಮಚ, ಓಮ್ ಅಥವಾ ಅಜ್ವಾನ, ಅದರಲ್ಲಿ ಇನ್ನು ಸ್ವಲ್ಪ ಕಡಿಮೆ, ಅಷ್ಟು ಹಾಕಿದ್ರು ಬರ್ತದೆ, ಇನ್ನೂ ಕಡಿಮೆ ಹಾಕ್ಬೋದು. ಓಮ್ ಅದು ಸ್ವಲ್ಪ 1-2 kg ಅಷ್ಟು ಹಾಕಿದ್ರೆ ಆಯ್ತು. ಉಪ್ಪು 1 ಚಮಚ ಉಪ್ಪು, 1 ಚಮಚ ಬೆಲ್ಲದ ಪುಡಿ, ಇನ್ನೊಂದು ಬ್ಯಾಕ್ ಮಾಡಿ ಶುಂಠಿ ಪುಡಿ ಇಲ್ಲ, ಸೋಂಪು. ಯಾರು ಬರ್ತೀರಾ ಮಾಡಲಿಕ್ಕೆ? 1 ತಟ್ಟೆ ತಗೊಳ್ಳಿ, ಅದೇ ಕೊಡಿ. ಟೇಸ್ಟಿಗೆ ಇವಾಗಲೇ ಕೊಡ್ತೀವಿ ನಿಮಗೆ ತಿನ್ನಲಿಕ್ಕೆ, ಆಯಿತಾ? ಇದು ಈ ಶಿಬಿರ ಅಂತ ಹೇಳಿದರೆ ತಿನ್ನೋದು, ಕುಡಿಯೋದು, ಮಾತನಾಡೋದು, ಕಟ್ ಮಾಡೋದು, ಮಿಕ್ಸಿಗೆ ಹಾಕೋದು ಎಲ್ಲ ಕೆಲಸ ನಡೀತದೆ. ಇಲ್ಲಿರೋರಿಗೆಲ್ಲ ಆಗಬೇಕು. ಇನ್ನೂ ಸ್ವಲ್ಪ ತಗೊಳ್ಳಿ.
ಮಾಡಿದ್ದನ್ನು ಒಣಗಿಸಿಕೊಳ್ಳಿ. ಈಗ ಮೊದಲು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಈಗ ಪಾಚಕನ ರೆಡಿ ಮಾಡ್ತಾ ಇದ್ದಾರೆ. ತಯಾರು ಮಾಡಿ ಇನ್ನೊಬ್ರು ಬೇಕಾದ್ರೆ ಬನ್ನಿ, ಒಬ್ರು ಜೊತೆಗೆ ಅಡ್ಡ ಜನ ಜಾಸ್ತಿ ಅದೇ ಕಾಣಲ್ಲ. ಈಗ ಮಿಕ್ಸ್ ಇಟ್ಕೋಬೇಕು. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಟ್ಕೊಳ್ಳಿ, ಕಾಣಿಸೋದು ಮೇಲೆ ಕಾಣಿಸುತ್ತಾ ಎಲ್ರಿಗೂ? ಕೂತಿರೋರಿಗೆ ಕಾಣಿಸ್ತಾ ಇದೆಯಲ್ಲ? ಈಗ ಇದು ತಗೊಳ್ಳಿ, ಇದು 1 ಚಮಚ ಹಾಕಿ ಪೌಡರ್ ಹಾಕ್ತಾ ಇದ್ದಾರೆ. ನಿಧಾನ ಇರಿ 1 ನಿಮಿಷ. ಅಲ್ಲಿ ಅರ್ಧ ಚಮಚ ಕರಿಮೆಣಸು ಸಾಕು. ಜೀರಿಗೆ 1 ಚಮಚ, 1 ಚಮಚ ಜೀರಿಗೆ. ಏಲಕ್ಕಿ, ಇಲಾಚಿ ಪುಡಿ ಈಗ ಕೈನಲ್ಲಿ ಮಿಕ್ಸ್ ಮಾಡಿ, ಕೈ ತೊಳ್ಕೊಂಡು ಇದು ಚಮಚದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲ್ಲ, ಕೈನಲ್ಲೇ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ತೊಳ್ಕೊಂಡು ಬನ್ನಿ. ಇದನ್ನು ನಂತರ ಒಣಗಿಸ್ಬೇಕು. ಒಣಗಿಸ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಈ ಸ್ಟವ್ ಕೆಳಗೆ ಇಟ್ಬಿಡಿ. 4-5 ದಿವಸದಲ್ಲಿ ಕಟ್ಟಿ ಶಬ್ದ ಬರುತ್ತೆ ಒಣಗಿದ ಮೇಲೆ ಚೆನ್ನಾಗಿ. ಆಮೇಲೆ ನೀವೊಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳಿ. ಹೊರಗಡೆ ಒಣಗಿಸ್ಬೇಕಾದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಒಳ್ಳೆ ಸುವಾಸನೆ ಬರುತ್ತೆ. ತಿಂದು ಹೋಗ್ಕೊಂಡು ಹೋದ್ರೆ ನಾನು ಜವಾಬ್ದಾರಿ ಅಂತ ಅಲ್ಲ, ತುಂಬಾ ಒಳ್ಳೆ ಸ್ಮೆಲ್ ಬರುತ್ತೆ. ಓಡಾಡ್ತಾ ಬಾಯಿಗೆ ಹಾಕೊಂಡು ಹೋದ್ರೆ ಖಾಲಿ ಆಗಿಬಿಡ್ತದೆ. ಆಯ್ತಾ? ಅಲ್ಲ, ಅದು ಬಾಯಿನ ನೀರು ಬಂದೇ ಬರ್ತದೆ. ಬರ್ತದೆ. ಚೆನ್ನಾಗಿ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನೀವು ಅಲ್ಲಿ ಹಿಂದಿನವ್ರು ಕಾಣಲ್ಲ, ನೀವು ವಿಡಿಯೋ ಮಾಡ್ತಾ ಕುತ್ಕೊಂಡು ಮಿಕ್ಸ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಬಿಡಿ. ತುಂಬಾ ಟೇಸ್ಟ್. ರಸವನ್ನ ಹಾಕಬಹುದು. ಇದು ನಿಮಗೆ ಬಾಯಿಗೆ ಹಾಕೊಂಡ ತಕ್ಷಣ ಹಲ್ಲು ಗಟ್ಟಿ ಆಗುತ್ತೆ, ಒಸಡು ಗಟ್ಟಿ ಆಗುತ್ತೆ, ಗಂಟಲ ಕೆರೆತ ಕಡಿಮೆ ಆಗುತ್ತೆ. ಬಾಯಿಗೆ ಹಾಕೊಂಡು ಬಿಡ್ರಿ, ಒಂದು ಅರ್ಧ ಗಂಟೆ ಒಳಗೆ ಮತ್ತೆ ಊಟ ಮಾಡೋಣ ಅಂತ ಅನಿಸುತ್ತೆ. ಅಷ್ಟು ಬೇಗ ಪಚನ ಕ್ರಿಯೆ ಜಾಸ್ತಿ ಆಗುತ್ತೆ. ಈಗ ಬೆಲ್ಲ ಹಾಕಿ 1 ಚಮಚ. ಬೆಲ್ಲ ಯಾತಕ್ಕೆ ಅಂತ ಹೇಳಿದ್ರೆ ಇದನ್ನ ಮಿಕ್ಸ್ ಮಾಡಿದನ್ನು ಅಂಟಿಸುತ್ತಾರೆ, ಇಲ್ಲಾಂದ್ರೆ ಉದುರು ಬಂದ್ಬಿಡ್ತಾರೆ. ನಲ್ಲಿಕಾಯಿ ಹೋಳು ನೀವೆಷ್ಟಾದ್ರೂ ಮಾಡ್ಕೊಳ್ಳಿ. ನಾನು 1/4 ಕೆಜಿದಕ್ಕೆ ನಿಮಗೆ ಬರ್ಸಿದ್ದೀನಿ. 1 ಚಮಚ ಶುಂಠಿ ಪುಡಿ, 1 ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಕರಿಮೆಣಸಿನ ಪುಡಿ, 1/4 ಚಮಚ ಸೋಂಪು, ಅದಕ್ಕಿಂತ ಕಡಿಮೆ ಓಮ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 ಚಮಚ ಅಷ್ಟು ಬೇಕಾಗುತ್ತೆ. 1 ಚಮಚ ಬೆಲ್ಲ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡೋದು. ಮಿಕ್ಸ್ ಆಗಬೇಕದು. ಆಮೇಲೆ ಬಿಸಿಲಿಗೆ ಇಟ್ಟು ಒಣಗಿಸ್ಕೊಳ್ಬೇಕು. ಈಗ ನೀವು ಅವರು ಟೇಸ್ಟ್ ಮಾಡಲಿಕ್ಕೆ ಕೊಡಿ. ಮೊದಲನೇ ಐಟಮ್ ಎಲ್ಲರಿಗೂ ಕೊಡಿ. ಸಾರಿ ಕೊಡಿ. ಅಷ್ಟು ಇಲ್ಲಿಂದ ಕೊಡೋಣ. ಹಲೋ, ಫಸ್ಟ್ ಅಲ್ಲಿಂದ ಉದ್ಘಾಟನೆ ಮಾಡಿದ್ವಿ.
ಮಾಡಬೇಡಿ, ತಿನ್ಬಿಡಿ, ಏನಾಗಲ್ಲ. ಇವಾಗ ಕೆಮ್ತಾ ಇದ್ದಾರೆ, ಕೆಮ್ಮೆಲ್ಲ ಹೊರಟೋಗುತ್ತೆ ಈಗ. ಮ್ಯಾಮ್ ಎಷ್ಟು ದಿನ ಇರುತ್ತೆ ಮ್ಯಾಮ್ ಒನ್ಸ್ ಟ್ರೈ ಆದ್ಮೇಲೆ ಇದು? ಎಷ್ಟು ದಿನ ಆದರೂ ಇರುತ್ತೆ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತಲೇ ಇಲ್ಲ. ಅಷ್ಟೊತ್ತಂಗೆ ನೀವು ಉಳಿಸೋದೇ ಇಲ್ಲ. ಅದೇ ಅಡಿಕೆ ಅಂತ ಹೇಳ್ತಾರೆ. ಹಸಿದ ಒಣಗಿದ್ದಾದ್ರೆ ಇದೆ. ಮೊರಬ ಹಸಿದು ಕ್ಯಾಂಡಿ ಗಟ್ಟಿ ಇರುತ್ತೆ. ಕ್ಯಾಂಡಿ ಅಂದ್ರೆ ಗಟ್ಟಿ ಅದು. ಇದು ಶುಂಠಿಗೆ ಚೆನ್ನಾಗಿದ್ಯಾ? ಮಾಡ್ಕೋಬೋದಾ? ಚೂರು ಬೆಲ್ಲ ಚೂರು ಕಾಫಿ ಚೂರು ಉಪ್ಪು ಚೂರು ಬೆಲ್ಲ ಬಿದ್ದು ಇನ್ನೂ ಟೇಸ್ಟ್. ನಾವು ರುಚಿ ನೋಡ್ಕೊಂಡು ಹಾಕ್ಕೋಬೋದು. ಇದು ನಲ್ಲಿಕಾಯಿ ನಿಮಗೆ ಸೀಸನ್ ಟೈಮಲ್ಲಿ ದಿನ ಒಂದು ತಿನ್ನಿ. ಎನಿ ಟೈಮ್, ಬೆಳಿಗ್ಗೆನೇ ಬೇಡ, ಯಾವಾಗಾದ್ರೂ ಒಂದು ದಿನಕ್ಕೊಂದು ತಗೊಂಡ್ರೆ ತುಂಬ ರೆಸಿಸ್ಟಿಂಗ್ ಪವರ್ ಬರುತ್ತೆ. ಮತ್ತೆ ಕೆಮ್ಮು, ನೆಗಡೆ, ಶೀತ ಈ ಥರದ್ದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಬೇಡಮ್ಮ, ಬೇಡ. ಅದಕ್ಕೆ ಹೇಳಿದೆ, ಏನಾಗ್ಬಿಟ್ಟಿದೆ ಅಂದರೆ ಯಾರೋ ಒಬ್ರು ಮಾಡ್ತಾರೆ, ಎಲ್ಲ ಜ್ಯೂಸ್ನ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಮಾಡಬಾರ್ದು ಆ ಥರ. ಇದಂತೂ ತಗೊಳ್ಳೇಬಾರ್ದು. ಇದು ಹುಳಿ ಅಂಶ ಜಾಸ್ತಿ ಇರುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಖಾಲಿ ಹೊಟ್ಟೆನಲ್ಲಿ ತಗೋಬಾರ್ದು. ಯಾವ ಔಷಧಿ ಗೊತ್ತಿಲ್ಲ ನನಗೆ, ಇದು ಮಾತ್ರ ತಗೊಳ್ಬಾರ್ದು. ನಲ್ಲಿಕಾಯಿ ಪ್ರಿಕಾಷನ್ ಇದೆ. ಎಲ್ಲ ಮಧ್ಯಾಹ್ನದಲ್ಲಿ ಇದ್ರೇ ಚೆನ್ನಾಗಿರೋದು. ಬೆಳಿಗ್ಗೆ ಒಬ್ರು ಒಬೆಸಿಟಿಗೆ ಏನು ಮಾಡೋಣ ಅಂತ ಕೇಳಿದ್ರೆ ಯಾರು ಇರಲಿ, ಯಾರು ಇರಲಿ, ಇದನ್ನ ಒಬೆಸಿಟಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಜ್ಯೂಸ್, ಇದ್ರದ್ದು ಜ್ಯೂಸ್ ಇರುತ್ತೆ, ನೀವು ಮಾಡಿ ಇಟ್ಕೊಳ್ಳೋದನ್ನು ಹೇಳ್ತೀನಿ. 1 ಚಮಚ ನಲ್ಲಿಕಾಯಿ ಜ್ಯೂಸು, ಅರ್ಧ ಚಮಚ ಅರಿಶಿನ, ಅವ್ರಿಗೆ ಸಿಕ್ಕಿಲ್ಲ, ಇವ್ರಿಗೆ ಕೊಡಿ, ಕಟ್ ಮಾಡ್ತಾ ಇರೋರಿಗೆ. ನಲ್ಲಿಕಾಯಿ ಜ್ಯೂಸ್ 1 ಚಮಚ, ಅರಿಶಿನ ಪುಡಿ ಅರ್ಧ ಚಮಚ, 1 ಚಮಚ ಜೇನುತುಪ್ಪ, 1 ಲೋಟ ನೀರು. ಇಷ್ಟನ್ನು ಕುಡಿಯೋದು ಅಷ್ಟೇ. ತಣ್ಣೀರು, ಬಿಸಿನೀರಲ್ಲ. ಜೇನುತುಪ್ಪ ಹಾಕೋದ್ರಿಂದ ತಣ್ಣೀರನ್ನೇ ಉಪಯೋಗಿಸ್ಬೇಕು, ಬಿಸಿನೀರಲ್ಲ, ತಣ್ಣೀರು. ಆಯ್ತಾ? ಸ್ವಲ್ಪ ನಿಮಗೆ ಕಾದಾಯಿದು ಉಪಯೋಗಿಸ್ಕೊಳ್ಳಿ. ಒಂದೇ ಸಾರಿ ನಾನು ಸಣ್ಣಗಾಗಬೇಕಂದ್ರೆ ಆಗಲ್ಲ ಅಲ್ವಾ? ಇವತ್ತು ಕುಡ್ದಿದ್ದೀನಿ, ನಾಳೆ ಅರ್ಧ ಕೆಜಿ ಇಳಿತೀನಿ ಇಲ್ಲ. ಇದ್ರ ಜೊತೆಗೆ ಸ್ವಲ್ಪ ಸರ್ ಹೇಳ್ಕೊಟ್ಟಿರೋ ಯೋಗಾಸನಗಳಿದಾವಲ್ಲ, ಅವನ್ನು ಸ್ವಲ್ಪ ಮಾಡಬೇಕಾಗತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಮ್ಮ, ನೀವು ಎನಿ ಟೈಮ್ ಯಾವ್ದಾದ್ರು ಒಂದು ಟೈಮಲ್ಲಿ ಕುಡಿ. ಎದ್ದ ತಕ್ಷಣ ಕುಡಿಬೇಡಿ, ಊಟ ಆದ್ಮೇಲೋ ಅಥವಾ ಸಂಜೆನೋ ಯಾವಾಗಾದ್ರೂ ಒಂದು ಟೈಮ್ ಕುಡಿಬೇಡಿ. ಒಂದೇ ಟೈಮ್ ಇಟ್ಕೊಳ್ಳಿ ಮಾತ್ರ. ಅದೊಂದು ಟೈಮಿಗೆ ನಾನು ಕುಡಿತೀನಿ, 3 ಗಂಟೆನ ಅವಾಗ ಅಥವಾ 12 ಗಂಟೆಗೆ. ಮನೇಲಿರೋರಿಗೆ ಕೆಲಸ ಎಲ್ಲ ಆದ್ಮೇಲೆ ಮಾಡೋಣ ಅನ್ಸುತ್ತೆ. ಒಳ್ಳೆ ತಂಪಾದ ಪಾನೀಯನು ಅಂತಲೂ ಅನಿಸುತ್ತೆ. ಮಾಡ್ಕೋಬೋದಾಗಿ ಇಲ್ಲ, ಮಾಡಿ ಇಟ್ಕೊಳ್ಬೋದು ನೀವು. ಅದನ್ನು ಹೇಳ್ತೀರಿ ಇವಾಗ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ. ಫಸ್ಟ್ ಐಟಮ್ ನಾವು ಈಗ ಎಲ್ಲ ಕೊಟ್ಟಿದೆ ಅಲ್ವಾ, ಅದಕ್ಕೆ ಒಂಚೂರು ಬೆಲ್ಲ ಆ್ಯಡ್ ಮಾಡ್ಬೋದಾ? ಬೆಲ್ಲ ಉಪ್ಪು ಕಡಿಮೆ ಆಗಿದೆ, ಮಾಡ್ಬೋದು. ಹೌದು, ಬೆಲ್ಲ ಕಡಿಮೆ ಆಗಿದೆ. ಬೆಲ್ಲ ಉಪ್ಪು ಅದಕ್ಕೆ ಶಬ್ದ ಇದೆಯಲ್ಲ, ರುಚಿಗೆ ತಕ್ಕಂತೆ ಅವ್ರವ್ರ ತಗಬೇಕಾದಷ್ಟು ಅಲ್ಲೇ ಹಾಕೋಬೋದು. ಇದು ನಿಮಗೆ ಸಿಗುತ್ತೆ ಅಂಗಡಿಯಲ್ಲಿ ಕೂಡ, ಕಾಸ್ಟ್ಲಿ. 10 ಮೊರಬ್ಬ ಇರುವಂತಹದ್ದು 1,000 ರೂಪಾಯಿ ಮೊರಬ್ಬ.
ಅಷ್ಟು ಕಾಸ್ಟ್ಲಿ ಮಾಡಿದ್ದಾರೆ. ಯಾಕೆಂದ್ರೆ ಇದು ಮಾಡಿದ್ ನಾವೇ ತಪ್ಪಾಯ್ತು. ಆಕ್ಚುಲಿ 22 ವರ್ಷದ ಹಿಂದೆ ಒಂದು ಅಭಿಯಾನ ಮಾಡಿದ್ವಿ. ನಲ್ಲಿಕಾಯಿ ಬಳಕೆ ಇಷ್ಟು ಗೊತ್ತಿರಲಿಲ್ಲ ಯಾರಿಗೂ. ಇದ್ರದ್ದು ಒಂದು ಹಿನ್ನೆಲೆ ಇದೆ. ನಾನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕಾರ್ಯದರ್ಶಿ ಈಗ. ಆಗ ಮಾರ್ಗದರ್ಶಿ ಆಗಿದೆ ಮಕ್ಕಳಿಗೆ. ಆ ವರ್ಷ ಎಲ್ಲರಿಗೂ ಪೌಷ್ಟಿಕ ಆಹಾರ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಕಾಂಪಿಟೇಷನ್ ಇತ್ತು. ನಾವು ನಲ್ಲಿಕಾಯಿಗೆ 65 ಐಟಮ್ ಮಾಡ್ಕೊಂಡು ಹೋಗಿದ್ವಿ. ಜಿಲ್ಲಾ ಮಟ್ಟ ಪ್ರಥಮ, ರಾಜ್ಯ ಮಟ್ಟ ಪ್ರಥಮ, ರಾಷ್ಟ್ರ ಮಟ್ಟನೂ ಪ್ರಥಮ. ಆ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಂದವರು ದಿ ಬೆಸ್ಟ್ 10 ಪ್ರಾಜೆಕ್ಟ್ಸ್ ಅನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲೂ ಫಸ್ಟ್ ನಮ್ದು ಇಲ್ಲೇ ಬೆಂಗಳೂರಲ್ಲೇ ಆಗಿದ್ದಾರೆ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಎಲ್ಡರ್ ಸೈಂಟಿಸ್ಟ್ ಜೊತೆ ಯಂಗರ್ ಸೈಂಟಿಸ್ಟ್ ಅನ್ನ ಇಂಟ್ರಾಕ್ಟ್ ಮಾಡಲಿಕ್ಕೆ ಕೊಡ್ತಾರೆ. ಸೊ ಅವಾಗ ಅದು ಫಸ್ಟ್ ಬಂತು ನಮಗೆ. ನಾವು ಹಳ್ಳಿಯ ಮಕ್ಕಳು, ನಾವು ಕರ್ಕೊಂಡು ಹೋಗಿದ್ದು ನಮ್ಮ ಮಕ್ಕಳು, ನಮಗೆಲ್ಲ ಎಲ್ಲಿ ಬರ್ತದೆ, ನಾವೆಲ್ಲೋ ಒಂದು ಕಡೆ ಕೂತ್ಬಿಟ್ಟಿದ್ವಿ. ಪಂಜಾಬಿ ಹುಡುಗ ಬಂದು, ಮೇಡಮ್ ನಿಮ್ಮ ಮಗುಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ. ನಾನು ನಂಬಲಿಲ್ಲ ತಕ್ಷಣ. ಇಲ್ಲ ಬಂದಿದೆ ಅಂತ ಹೇಳಿದೆ. ನಾನು ಹೋದ್ವಿ, ನೋಡಿದ್ವಿ. ಫಸ್ಟ್ ಬಂದವ್ರದೆಲ್ಲ ಇಂಟರ್ವ್ಯೂ ಮಾಡಿದ್ರು, ಟಿ ವಿಯವರು, ರೇಡಿಯೋನವರು ಎಲ್ಲ. ಅಲ್ಲಿ ಬಂದಂಥ ಡಾಕ್ಟರ್ಸ್ ನಮ್ಮನ್ನ ಇಂಟರ್ವ್ಯೂ ಮಾಡಿ ನಮಗೆ ಬಂದು ಕಲಿಸ್ಕೊಡ್ತೀರಾ ಅಂತ ಕೇಳಿದರು, ಮೈಸೂರು ನಾವು. ಆಯ್ತು ಸರ್ ಅಂತೇಳಿ ಅಲ್ಲೇ ಒಂದು 4-5 ಮಾಡಿ ಇದೇ ಥರ ಇರುವಂಥ ವಸ್ತುಗಳನ್ನು ಮಾಡಿ ವಿತೌಟ್ ಫೈರ್ ತೋರಿಸಿದ್ವಿ. ಅವರಿಗೆ ಖುಷಿ ಆಯಿತು. ಮತ್ತು ನಮ್ಮ ಕಾಲೇಜಿಗೆ ಬನ್ನಿ ಅಂತ ಹೇಳಿ ಕರೆದು ಒಂದ್ಸರಿ ಓದಿ ಮಾಡಿಕೊಟ್ಟು ಬಂದ್ವಿ ನಾನು ಮತ್ತು ನಮ್ಮ ಮಕ್ಕಳು. ಸೊ ಈ ಪ್ರೈಸನ್ನು ಕೊಟ್ಟದ್ದು ಅಬ್ದುಲ್ ಕಲಾಂ ಅವರು. ಇದೊಂದು ಅವತ್ತು ನಾನು ಡಿಸೈಡ್ ಮಾಡಿದೆ, ಇಷ್ಟೆಲ್ಲ ಪ್ರಥಮ ಬಹುಮಾನ ಬಂದಿದೆ, ಇದರದ್ದು ಇಷ್ಟು ಉಪಯೋಗ ಎಲ್ಲ ಡಾಕ್ಟರ್ಸ್ ಮತ್ತೆ ನಮ್ಗೆ ಹೇಳ್ಕೊಟ್ರು. ಅದನ್ನೆಲ್ಲ ಮತ್ತೊಂದು ಸಾರಿ ಬೇರೆ ಬೇರೆ ಏನೇನೆಲ್ಲ ಮಾಡ್ಬೋದು ಅಂತ ನಾನು ಅವತ್ತು ಡಿಸೈಡ್ ಮಾಡಿದೆ, ಇದನ್ನೆಲ್ಲರಿಗೂ ತಿಳಿಸ್ಬೇಕು ಅಂತ. ಸೊ ಅವತ್ತಿಂದ ನಾನು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಕೆಲವು ಸಾರಿ ನಾನೇ ಹೇಳ್ತೀನಿ, ನಾನು ಇದನ್ನು ಕಲಿಸ್ತೀನಿ, ನೀವು ಒಂದು 30-40 ಜನ ಸೇರಿಸ್ರಿ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಉಪಯೋಗ ಅಷ್ಟೊಂದಿದೆ. ಸೊ ಹಾಗಾಗಿ ಇದನ್ನು ಒಂದು ಪ್ರತೆಯಾಗಿ ತಗೊಂಡಿದ್ದೀನಿ. ನಮ್ಮ 30-40 ಜನ ಕಡಿಮೆ ಯಾಕೆ ಬೇಡ ಅಂತ ಹೇಳಿದರೆ, ಅಟ್ ಎ ಟೈಮ್ ಎಲ್ಲರೂ ಕಲಿಬಹುದು. ಇಬ್ಬರಿಗೆ ಕಲಿಸೋದು ಸುಲಭನೇ, ಇಲ್ಲ ಅಂತಲ್ಲ, ಉಪಯೋಗ ಆಗಲ್ಲ ಜಾಸ್ತಿ. ಹಾಗಾಗಿ ಸ್ವಲ್ಪ ಜನ ಇದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಇದು ಈ ಬೆಟ್ಟದ ನಲ್ಲಿಕಾಯಿಯ ಬಗ್ಗೆ ಅಷ್ಟೆಲ್ಲ ವಿಷಯ ತಿಳಿಲಿಕ್ಕೆ ಡಾಕ್ಟರ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರನ್ನು ಕೃತಜ್ಞತೆಯಿಂದ ನೆನೆಸ್ತೇನೆ ಯಾವತ್ತೂ ಕೂಡ. ಇದು ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಅವರು ಮಾಡ್ತಾ ಇದ್ರು. ನಾವು ಚಿಕ್ಕ ಹುಡುಗರು ಇರುವಾಗ ಕಟ್ ಮಾಡೋದು, ಈ ಥರ ಮಾಡಿಸ್ಕೊಡೋದು, ರುಬ್ಬಿಕೊಡೋದು ಎಲ್ಲ ಮಾಡ್ತಾ ಇದ್ರು. ಆಗ ಮಿಕ್ಸಿ ಎಲ್ಲ ಇರಲಿಲ್ಲ. ಅದೆಲ್ಲ ಒಂದು ಸ್ವಲ್ಪ ತಲೆ ಒಳಗಿತ್ತು. ಸಣ್ಣ ವಯಸ್ಸಿನಲ್ಲಿ ಮಾಡಿದ ಆಟ ಅಂತ ಆಗಿದ್ರು. ಈಗ ಅದು ಉಪಯೋಗಕ್ಕೆ ಬಂದಿದೆ. ಚೆನ್ನಾಗಿದೆ ಇದು ಪಾಚಕ್ಕು. ಮಾಡ್ಕೊಳ್ತೀರಾ, ಬೇರೆಯವ್ರಿಗೆ ಹೇಳ್ಕೊಡ್ತೀರಾ? ಓಕೆ. ವಿತೌಟ್ ಫೈರ್ ಎಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಂ ಹೌದು. ನಾವು ಅವ್ರವ್ರ ಮಕ್ಕಳಿಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಕವಿತಾ ನೋಡಿ ಮಾವು ಏನು ಬೇಕು? ಬಿಳಿಗಾರ, ಬಿಳಿ ದಾರ, ದಾರದ ಬಿಳಿಗಾರ. ಹಾಂ, ಚಚ್ಚಬೇಕು, ಬೇರೆ ಬೇರೆ ಮಾಡಿ ಸಣ್ಣ ಪುಡಿ. ಅದು ಮುಂಚೆ ಹೇಗಿರುತ್ತೆ ಅಂತ ಒಂದ್ಸಲ ತೋರಿಸ್ತೀವಿ. ಹಾಂ ತೋರಿಸ್ತೀನಿ. ಅದು ಬಿಳಿಗಾರ ಅಂತ ನೀವು, ಅದು ಸ್ಫಟಿಕ, ಇದು ಬಿಳಿಗಾರ. ಸ್ಫಟಿಕ ಮತ್ತು ಬಿಳಿಗಾರ. ಸ್ಫಟಿಕ ಎಲ್ರಿಗೂ ಗೊತ್ತಿದೆ. ಬಿಳಿಗಾರ ಅಂತ ಗಂಧಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಹಪ್ಪಳಕ್ಕೆ ಹಾಕದ ಅಂತ ಕೇಳ್ತಾರೆ ಅವರನ್ನೇ. ಹೌದು ಅಂತ ಹೇಳಿದ್ರೆ ಅದು ಕೊಡ್ತಾರೆ. ಅದನ್ನು ನಾವೀಗ ಉಪಯೋಗ ಮಾಡ್ಕೊಳ್ಳೋಣ. ನಮಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಂಕುಮ ಸೌಭಾಗ್ಯದ ಸಂಕೇತ ಅಲ್ವಾ? ನಿಮಗೆಲ್ಲರೂ ಕುಂಕುಮ, ನಾನು ಸೇರ್ಕೊಂಡು ಕುಂಕುಮ ಹಚ್ಕೊಳ್ಳಲ್ಲ ನಾವು. ಯಾಕೆಂದ್ರೆ ಹಣೆಗೆಲ್ಲ ಗಾಯ ಬರ್ತದೆ ಅಂತ, ಹೌದಲ್ವಾ? ಅಂದ್ರೆ ಕೆಮಿಕಲ್ ಹಾಕಿದ್ದಾರೆ ಅಂತ ಇದಕ್ಕೆ ಚಿಕನ್ ಆಗ್ಬಿಟ್ಟಿದೀವಿ ನಾವು. ಸೊ ಈಗ ನಾವೊಂದು ಪರಿಶುದ್ಧವಾದ ಕುಂಕುಮವನ್ನ ಮಾಡೋಣ. ಇದೆಲ್ಲರಿಗೂ ಅವಶ್ಯಕತೆ ಇದೆ. ಇದ್ರದ್ದು ಒಂದು ಕತೆ ಹೇಳ್ಬಿಡ್ತೀನಿ, ಹೇಗೆ ಇದು ಚೆನ್ನಾಗಾಯ್ತು ಅಂತ ಅಂದ್ಬಿಟ್ಟು. ನಾನು ಇದು ಕಲಿಸ್ತಾ ಮುಳುಬಾಗಿಲಲ್ಲಿ ಒಂದು
150 ಜನ ಹೆಣ್ಮಕ್ಳು ಬಂದಿದ್ರು. ಅದರಲ್ಲಿ ಬಿಸ್ನೆಸ್ ಮಾಡೋರು ಇದ್ರು, ಬೇರೆ ಬೇರೆ ಎಲ್ಲ ಇದ್ರು, ಅಂಗಡಿ ಇಟ್ಟವರೆಲ್ಲ ಇದ್ರು. ಮಾಡಿ ತೋರಿಸಿದೆ ಅದನ್ನ. ಒಬ್ರು ಅಂಗಡಿಯವರು ಮರುದಿನನೇ ಫೋನ್ ಮಾಡಿದ್ರು ನನಗೆ, ಮೇಡಮ್ ನಾನು ಲಾರ್ಜ್ ಸ್ಕೇಲ್ನಲ್ಲಿ ಮಾಡ್ತೀನಿ, ನನಗೆ ಹೇಳ್ಕೊಡಿ ಇನ್ನೊಂದು ಸಾರಿ ಅಂತ ಹೇಳಿ ನಾನು ಫೋನಲ್ಲೇ ಹೇಳಿದೆ ಅವರಿಗೆ. ಅವರು ಮಾಡಿದ್ರು. ಮಾಡಿ ಫಸ್ಟ್ ಡೇ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಟಿದ್ದಾರೆ. ಪರಿಶುದ್ಧವಾದ ಕುಂಕುಮ ಸ್ವಾಮೀಜಿ ಇದನ್ನು ತಗೊಳ್ಳಿ, ಉಪಯೋಗ ಮಾಡಿ ಅಂಥೇಳಿ ಕುಂಕುಮಾರ್ಚನೆ ಮಾಡಿಸಿದ್ದಾರೆ ಅವರು. ಅದು ದೇವರ ದಯೆಯಿಂದನೋ ಏನೋ ಅವರು ಅಂಗಡಿಯಲ್ಲಿ ಮಾಡಿ ಇಟ್ಟದಷ್ಟೇ ನೋಡಿ ಪ್ರತಿದಿನ ಖರ್ಚಾಗಿ ಹೋಯ್ತು. 5 kg ಮಾಡಿದರು. 5 kg ಮಾಡಿದ್ದು 2 ದಿನನೂ ಉಳಿಲಿಲ್ಲ, ಅಷ್ಟು ಬೇಗ ಖರ್ಚಾಯಿತು. ಈಗ ಅವರು ಅದನ್ನೇ ಮೇಯ್ನ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇದನ್ನ ಆರ್ಥಿಕವಾಗಿ ನಾವು ಸಬಲರಾಗಲಿಕ್ಕೆ ಮಾಡ್ಕೊಳ್ಬೋದು. ಪರಿಶುದ್ಧವಾದ ಕುಂಕುಮ ಇವತ್ತು ಸಿಗೋದು ಕಷ್ಟ ಆಗಿದೆ, ಮಾಡಲಿಕ್ಕೆ ಬಹಳ ಸುಲಭ. ಬರ್ಕೊಳ್ಳಿ. ಅರ್ಧ kg ಅರಿಶಿಣ ಪುಡಿ, ಅಂದರೆ ನೀವು ಮನೆಯಲ್ಲಿ ಇದನ್ನ ನೀವೇ ಅರಿಶಿಣ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು. ಕೊಂಬು ತಗೊಂಡು ಬನ್ನಿ, ಹಸಿದು ಒಣಗಿದ್ದು, ಒಂದು ರಾತ್ರಿ ನೆನೆಸ್ರಿ, ಬೆಳಿಗ್ಗೆ ಅದನ್ನ ಸಣ್ಣ ಸಣ್ಣ ಪುಡಿ ತುಂಡು ಮಾಡಿ ಪೀಸ್ ಮಾಡಿ ಒಂದು ಸ್ವಲ್ಪ ಆರ ಹಾಕ್ರಿ. ಆಮೇಲೆ ಮಿಕ್ಸಿಗೆ ಹಾಕಿದರೆ ಪೌಡರ್ ಬರುತ್ತೆ. ಅದನ್ನ ನೆರಳಲ್ಲಿ ಒಣಗಿಸ್ಬಿಡಿ. ಇದು ಪರಿಶುದ್ಧವಾದ ಅರಿಶಿಣ ಮನೆಯಲ್ಲಿ ಮಾಡಿಕೊಳ್ಬೋದು. ಅರ್ಧ kg ಪರಿಶುದ್ಧವಾದ ಅರಿಶಿಣ, 80 ಗ್ರಾಂ ಬಿಳಿಗಾರ, 40 ಗ್ರಾಂ ಸ್ಫಟಿಕ ಅರ್ಧ, ನಿಂಬೆ ಹಣ್ಣು ಈ ಥರದ್ದಾದ್ರೆ ಅಮ್ಮ ಇಷ್ಟು ಚೆನ್ನಾಗಿರೋದಾದ್ರೆ 40 ರಿಂದ 50 ರಸ ಬರಬೇಕು. 40 ರಿಂದ 50 ಬೇಕಾಗುತ್ತೆ ರಸ, ನಿಂಬೆಹಣ್ಣಿನ ರಸ. 40-50 ನಿಂಬೆಹಣ್ಣಿನ ರಸ. ಹೌದು, ರಸ. ತುಪ್ಪ, ಆಕಳ ತುಪ್ಪ ಆದರೆ ಒಳ್ಳೆಯದು. ಇದು 100 ಗ್ರಾಂ, 100 ಗ್ರಾಂ ತುಪ್ಪ. ಅಂದರೆ ಇದು 2 ದಿನ ಬೇಕಾಗುತ್ತೆ ಮಾಡಲಿಕ್ಕೆ. ಬಿಳಿಗಾರ ಮತ್ತು ಸ್ಫಟಿಕವನ್ನ ನಿಂಬೆ ಹಣ್ಣಿನ ರಸದಲ್ಲಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಅರಿಶಿಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ತಾ ಹೋಗ್ಬೇಕು. ಆ ನಂತರ ಹೇಳ್ತೀನಿ, ನೆರಳಲ್ಲಿ ಅದನ್ನ ಹಾಕ್ರಿ. ಇಡೀ ದಿನ ಅದು ಮೊದಲು ಹೇಗೆ ಪುಡಿ ಪುಡಿ ಇರುತ್ತಲ್ಲ ಆ ಮಟ್ಟಕ್ಕೆ ಪುಡಿ ಆಗ್ಬೇಕದು ಒಣಗಿ. ಆ ನಂತರ ಮರು ದಿವಸ ಬೆಳಿಗ್ಗೆ ಒಂದೊಂದೇ ಚಮಚ ತುಪ್ಪ ಹಾಕಿ, ನಾವು ಹಿಟ್ಟನ್ನು ನಾದ್ತೀವಲ್ವ, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಚಪಾತಿಗೆ ಆ ಥರ ನಾದಬೇಕು ಚೆನ್ನಾಗಿ, ಹುಡಿ ಹುಡಿ ಇಲ್ಲದೆ ಹಾಗೆ. ಆಮೇಲೆ 1/4 ಗಂಟೆ 1 ಗಂಟೆ ಹಾಗೆ ಆರಿಸ್ಬಿಟ್ರೆ ಸಾಕು. ಆಮೇಲೆ ನೀವು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಹೇಳ್ತೀನಿ ಕೈಗೆ ಅದು ಮುಟ್ಟಿದ್ರೆ ರಸ ಕೈಗೆ ಅಂಟ್ಕೊಳ್ಳುತ್ತೆ, ಆಯ್ತಾ? ಸ್ವಲ್ಪ ಜಾಸ್ತಿ ದಿನ ಆದರೆ ಬರುತ್ತೆ. ಅದು 1 ವಾರ ಎಲ್ಲ ಆದಮೇಲೆ ಆ ತೇವಾಂಶ ಪೂರ್ತಿ ಹೊರಟೋಗಿರುತ್ತೆ, ಕುಂಕುಮ ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ. ಮಾಡೋಣ ಇದು ಇದನ್ನು. ಇನ್ನೊಂದ್ಸರಿ ಅಲ್ಲ, ಅರ್ಧ kg ಅರಿಶಿಣ ಪುಡಿ ಮಾಡೋದು ಹೇಳ. ನಿಂಬೆ ಹಣ್ಣಿನ ರಸವನ್ನು ಶೋಧಿಸಿ ಬಿಳಿಗಾರ ಮತ್ತು ಸ್ಫಟಿಕದ ಪುಡಿಯನ್ನು ಇದು ಎರಡನ್ನು ಮಿಕ್ಸ್ ಮಾಡಿ ಅರಿಶಿಣ ಪುಡಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಕೈನಲ್ಲಿನೇ ಮಿಕ್ಸ್ ಮಾಡಬೇಕು. ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಆರಾಕ್ಬೇಡಿ, ಆಯ್ತಾ? ತುಂಬ ತೆಳ್ಳಗಲ್ಲ ಅದು, ಬಿಸಿಲಲ್ಲ, ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಒಣಗಬೇಕಲ್ಲ. ಮೊದಲು ಹೇಗೆ ಹೇಳ್ತೀನಿ ಮೊದಲು ಒಣಗಿದ ಪುಡಿ ಹೇಗಿರುತ್ತೋ ಹಾಗೆ ಒಣಗಬೇಕದು. ಅಷ್ಟು ತನಕ ಒಣಗಿಸಿ, ಬಿಸಿಲಾದ್ರೆ ಚೆನ್ನಾಗಿ ಒಂದೇ ದಿನಕ್ಕೆ ಒಣಗಿ ಬೀಳ್ತದೆ. ಆಮೇಲೆ ಮರುದಿನ ಬೆಳಗ್ಗೆ ಒಂದೊಂದೇ ಚಮಚ ತುಪ್ಪ ಹಾಕಿ ನಾದಬೇಕು. ನಾದಿ
ಒಂದು ಸ್ವಲ್ಪನೂ ಕಾಳು ಇರಬಾರ್ದು ಅದರಲ್ಲಿ, ಆಯ್ತಾ? ಹಾಗೆ ಆಮೇಲೆ ಜರಡಿ ಹಿಡ್ಕೊಂಡ್ಬಿಡಿ. ಆ ಥರ ಇತ್ತು ಅಂತ ಹೇಳಿದ್ರೆ ಜರಡಿ ಮಾಡಿ ಮತ್ತೊಂದು ಸಾರಿ ಆ ದಿನ ಪೂರ್ತಿ ಹಾಗೆ ನೆರಳಲ್ಲಿ ಇಟ್ಬಿಡಿ. ಅಂದರೆ ಅದು 2 ದಿನ ಬೇಕಾಗುತ್ತೆ ಪ್ರೋಸೆಸ್. ದೇವಸ್ಥಾನದವರು ತಗೊಳ್ತಾರೆ ತುಂಬ ಚೆನ್ನಾಗಿ. ನೀವು ಆ ಥರ ಮಾಡಬೇಕು ಅಂತ ಇದ್ದರೆ ಹೋಮ್ ಇಂಡಸ್ಟ್ರಿ ಇದು ಮಾಡಿಕೊಂಡು ನಾವು ಮಾಡ್ಬೋದು ಆರಾಮಾಗಿ. 100 ಗ್ರಾಮ್ದೇ ಪ್ಯಾಕೆಟ್ ಮಾಡಿನೂ ಇಟ್ಕೊಂಡು ಮಾಡ್ಬೋದು, ಆಯಿತಾ? ನೀವು ಫಸ್ಟ್ ಏನು ಬ್ರ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಕೊಡಿ. ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಮಾಡಿಕೊಡ್ತೀನಿ, ಎಷ್ಟು ಕೊಡೋಕ್ಕಾಗುತ್ತೆ ಅಂದರೆ ನೀವು ಇದ್ರ ಮೇಲೆ ಎಷ್ಟು ಖರ್ಚಾಗಿದೆ ಅದ್ರ ಮೇಲೆ ಫಸ್ಟ್ ಒಂದು 20% ಅಷ್ಟು ಇನ್ಕಮ್ ಬರೋ ಹಾಗೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ಬ್ರ್ಯಾಂಡ್ ಚೆನ್ನಾಗಿ ಬಂದಿದೆ, ಖುಷಿ ಆಗುತ್ತೆ, ಬಂದು ಕೇಳ್ತಾರೆ, ಆವಾಗ ಸ್ವಲ್ಪ ರೇಟನ್ನು ಜಾಸ್ತಿ ಮಾಡ್ಕೊಳ್ಳಿ. ಟೆಕ್ನಿಕಲ್ ಅಷ್ಟೇ. ಹೆಚ್ಚೆಚ್ಚು ಮಾಡಿದಾಗ ಪರ್ಸೆಂಟೇಜ್ ಅಷ್ಟೇ ಇದ್ರು ಆದಾಯ ಚೆನ್ನಾಗಿ ಬರುತ್ತೆ ಅಷ್ಟೇ. ಒಂದು ನಮಗೇನಪ್ಪ ಮನಸ್ಸಿಗೆ ಸಂತೋಷ ಆಗುತ್ತೆ, ನಾನು ಯಾವುದೇ ರೀತಿಯ ಕೆಮಿಕಲ್ ಹಾಕಿ ಕೊಟ್ಟಿಲ್ಲ, ಒಂದು ರೀತಿಯ ಪ್ರಕೃತಿಗೆ ಒಳ್ಳೆಯದನ್ನೇ ಮಾಡಿದ್ದೀನಿ ಅಷ್ಟೇ. ನನಗೆ ಸಂತೋಷ ಸಿಗ್ಬೇಕಂದ್ರೆ ಅಂತಲ್ಲ ಅಷ್ಟೇ. ಹಾಗೆ ಮಾಡೋಣ. ಈಗ ಯಾರು ಬರ್ತೀರಾ? ಒಂದು ತಟ್ಟೆ ತಗೊಳ್ಳಿ, ಕ್ಲೀನಾಗಿ ಒಣಗಿಸಿರೋ ಒಬ್ರು ಸಾಕು. ಒಬ್ಬರು ಸಾಕು. ನಿಮ್ಮೆಲ್ಲರಿಗೂ ಬೇಕಲ್ಲ. ಇದೆಯಮ್ಮ? ಹಾಂ, ಇದೇ ಸಾಕು. ಮೇಡಮ್ ಅದು ಬೆಳಿಗಾರ ಮತ್ತೆ ಸ್ಫಟಿಕ ಯಾಕೆ ಹಾಕ್ಬೇಕು? ಕಲರ್ ಬರೋದು. ಕಲರ್ ಬರೋದೇ ಟರ್ಮರಿಕ್ನ ಲೆಮನ್ ಜ್ಯೂಸಲ್ಲಿ ಹಾಗೆ ಮಿಕ್ಸ್ ಮಾಡಿದ್ರು ಕಲರ್ ಬರುತ್ತೆ. ಬರಲ್ಲ. ಹಣ್ಣಿನ ಹಾಕಿ ಮಾಡ್ತಾರೆ. ಕಲರ್ ಚೆನ್ನಾಗಿ ಬರಬೇಕು, ಮತ್ತೆ ಏನು ಎಫೆಕ್ಟ್ ಆಗಬಾರ್ದು. ಮೇಡಮ್ ಇದು ಸುಣ್ಣನೂ ಹಾಕ್ತಾರಲ್ವಾ? ಸುಣ್ಣ ಬೇಡ, ಸುಣ್ಣ ಹಾಕೋ ರೆಡಿ. ಕೆಂಪಗಾಗುತ್ತೆ, ಸುಣ್ಣ ಹಾಕ್ತಾರೆ, ಚರ್ಮ ಇದಾಗುತ್ತೆ, ಸುಣ್ಣ ಹಾಕ್ತಾರೆ. ಇದು ಪೌಡ್ರ್ ಮಾಡ್ಕೊಳ್ಳೋದು ಮಿಕ್ಸಿನಲ್ಲ ಇಲ್ಲ ಅರಿಶಿನ ನಿಮಗೆ ಪ್ಯೂರ್ ಸಿಗಲ್ಲಲ್ಲಮ್ಮ, ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳಿ. ಬಳೆಗಾರ ಮತ್ತೆ ಸ್ಫಟಿಕ ಪೌಡ್ರ್ ಮಿಕ್ಸಿನಲ್ಲೇ ಮಾಡ್ಕೋಬೋದಾ? ಸ್ವಲ್ಪ ಬೆಳಗಾವಿ ಪೌಡ್ರು ಸಿಕ್ಕಿತು. ಆನೆಗೊಂದಿನಲ್ಲಿ ಸರ್ ಇವಾಗ ಇದನ್ನ ಕಲಿಸಿದ್ರಿಂದ ಈಗ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಆನೆಗೊಂದಿ ದೇವಸ್ಥಾನದಲ್ಲಿ ಮತ್ತೆ ಅಲ್ಲಿ ಹಸುವಿಂದು ಎಲ್ಲ ತುಂಬಾ ಇದೆಲ್ಲ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ. ಅದಕ್ಕೆ ಅಲ್ಲಿ ಒಳ್ಳೆಯ ತುಪ್ಪನೂ ಸಿಕ್ಕಿದೆ, ಹಾಗಾಗಿ ಕುಂಕುಮ ತುಂಬಾ ಚೆನ್ನಾಗಿರುತ್ತೆ ಅವರದ್ದು. ಆನೆಗೊಂದಿ ಹಂಪೆ, ಅಲ್ಲಿ ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದೆ. ಮತ್ತೆ ಎಲ್ರಿಗೂ ಟ್ರೈನಿಂಗು ಕೊಡ್ತಾರೆ ಈ ಥರದ್ದು. ಆನೆಗೊಂದಿ ದೇವಸ್ಥಾನ ಹಂಪಿಗಿಂತ ಮೊದಲು ಆನೆಗೊಂದಿನೇ ರಾಜಧಾನಿ ಆಗಿದೆ, ವಿಜಯನಗರದಲ್ಲಿ ದೇವಸ್ಥಾನ ಇದೆ. ನಿಂಬೆ ಹಣ್ಣಿನ ರಸ ಮಾಡ್ಕೊಳ್ಳಿ, ಒಂದು ಲೋಟ ತಗೊಳ್ಳಿ, ಕಟ್ ಮಾಡ್ಕೊ, ಅಲ್ಲಿ ಚಾಕು ಚಾಕು ಸ್ಟೀಲ್ ಲೋಟಲ್ಲಿ ಹಾಕಿ ಆಮೇಲೆ ಇದು ನಿಂಬೆ ಹಣ್ಣಿನ ಸಿಪ್ಪೆ ಬಿಸಾಕಬೇಡಿ, ಅದರಿಂದ ಲಿಕ್ವಿಡ್ ಸೋಪ್ ಮಾಡೋಣ. ಈಗ ಮತ್ತೊಂದು ಯಾವುದು ವೇಸ್ಟ್ ಅಂತ ಇಲ್ಲ. ನಾವು ಹೆಣ್ಮಕ್ಳೆಲ್ಲ ಈಗ ಮನೆಯಲ್ಲೇ ವಿಮ್ ಬಾರ್ ಬಳಸ್ತೀವಿ, ಏನೇನೆಲ್ಲ ಬೇಕಲ್ಲ ನಮಗೆ, ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ, ನೆಲ ಒರೆಸ್ಲಿಕ್ಕೆ ಎಲ್ಲ ನಮ್ಮದೇ ಕೆಲಸ ಜಾಸ್ತಿ. ನಾವೇ ಜಾಸ್ತಿ ಪ್ರಕೃತಿಗೆ ಕೆಮಿಕಲ್ ಹಾಕ್ತೀವಿ, ಅದನ್ನು ಅವಾಯ್ಡ್ ಮಾಡೋಣ.
ಲಿಕ್ವಿಡ್ ಸೋಪ್ನ ನಾವು ಉಪಯೋಗಿಸೋದ್ರಿಂದ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ನೀವು ನಿಂಬೆಹಣ್ಣನ್ನ ಉಪಯೋಗ ಮಾಡ್ಕೊಳ್ತೀರಾ, ಕೆಲವರು ಬಿಸಾಕ್ತಾರೆ, ಕೆಲವರು ಮತ್ತೊಂದು ಸಾರಿ ಉಪಯೋಗ ಮಾಡ್ಕೊಳ್ತಾರೆ. ಕಿತ್ಲೆ ಹಣ್ಣು ತಿಂತೀರಾ, ಸಿಪ್ಪೆ ಬಿಸಾಕ್ತೀರಾ, ಹೌದಲ್ಲ? ಅದೇ ತರ ಮೋಸಂಬಿ ಹಣ್ಣು ತಿಂತೀವಿ, ಸಿಪ್ಪೆ ಬಿಸಾಕ್ಬಿಡ್ತೀವಿ. ಈಗ ಯಾವ್ದು ಬಿಸಾಕೋದು ಬೇಡ. ನಿಮ್ಮ ಮನೆಗೆ ಬೇಕಾಗುವಷ್ಟನ್ನ ಲಿಕ್ವಿಡ್ ಸೋಪು ಮಾಡಿ ಇಟ್ಕೊಳ್ಬಹುದು. ಎಲ್ಲ ಸಿಪ್ಪೆಗಳು ಅಂದ್ರೆ ಸಿಟ್ರಿಕ್ ಫ್ರೂಟ್ಸಿನ ಸಿಪ್ಪೆಗಳನ್ನ ಇಟ್ಕೊಂಡು ಮನೆಯಲ್ಲಿ ಅರಿಶಿನ ಇದೆ, ಕಡಲೆ ಹಿಟ್ಟಿದೆ, ಬೆಲ್ಲ ಇದೆ. ಹೊರಗಡೆಯಿಂದ ತರೋದೇನಪ್ಪ ಅಂದ್ರೆ ಅಂಟ್ವಾಳಕಾಯಿ ಮಾತ್ರ. ಇಲ್ಲಿ ಸಿಗಲ್ಲ, ನಮಗೆ ಇಲ್ಲೇ ಬೆಳ್ಕೊಳ್ಬಹುದು. ಹಾಕೋಣ, ಬೀಜ ತಂದ್ಕೊಡ್ತೀವಿ. ಅದನ್ನು ಅಂಟ್ವಾಳಕಾಯಿ ಗಿಡ, ಅದು ಒಂದು 10-11 ಅಡಿ ಅಷ್ಟೇ ಬೆಳೆಯುತ್ತೆ. ಕಾಯಿ ತುಂಬ ಗೊಂಚಲು ಗೊಂಚಲು ಬೀಳುತ್ತೆ, ಚೆನ್ನಾಗಿರುತ್ತೆ. ಅದು ಅಂಟ್ವಾಳಕಾಯಿ ಸೋಪ್ ನೆಟ್ ಅಂತಾರೆ. ಸೋಪ್ ಬಂಗಾರದ ಅಂಗಡಿ ತೊಳೆಯಕ್ಕೆ ಇಟ್ಕೊಂಡಿರ್ತಾರೆ ನೋಡಿ, ಅದು ಒಂದು 4-5 ಬೇಕಾಗುತ್ತೆ ಅಷ್ಟೇ. ಇದನ್ನು ಹಾಕಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ 30 ಡೇಸ್ ಬೇಕಾಗುತ್ತೆ ಲಿಕ್ವಿಡ್ ಸೋಪ್ ಆಗಿ ಕನ್ವರ್ಟ್ ಆಗಲಿಕ್ಕೆ. ಆಮೇಲೆ ನೀವು ಅದನ್ನು ಬಳಸ್ಕೊಳ್ಬೋದು. ಪಾತ್ರೆ ತೊಳಿಲಿಕ್ಕೆ ಉಪಯೋಗ ಮಾಡ್ಬೋದು. ಆದರೆ ಟೈಲ್ಸಿಗೆ ಮಾತ್ರ ಡೈಲ್ಯೂಟ್ ಮಾಡ್ಕೋಬೇಕು. ಅದನ್ನು ಹಾಕುವಾಗ ಟಾಯ್ಲೆಟ್ ಡೈರೆಕ್ಟ್ ಹಾಕಿ ನಿಮ್ಮ ಡೊಮೆಕ್ಸ್ ಅವೇನೇನೋ ಬಂದಿದಾವಲ್ಲ ಅದೆಲ್ಲದಕ್ಕಿಂತ ಕ್ಲೀನ್ ಆಗುತ್ತೆ. ಅಷ್ಟು ಒಳ್ಳೆಯ ಲಿಕ್ವಿಡ್ ಸೋಪ್ ನಮಗೆ ಸಿಗುತ್ತೆ. ಒಂದು ಬಾಟಲ್ ನೀರು ಅಂದ್ರೆ 1 ಲೀಟರ್ ಬಾಟ್ಲಲ್ಲಿ 3/4 ಭಾಗ ನೀರಿರಬೇಕು. 2 ನಿಂಬೆ ಹಣ್ಣಿನ ಸಿಪ್ಪೆ, 1 ಕಿತ್ಲೆ ಹಣ್ಣಿನ ಸಿಪ್ಪೆ, 2 ಚಮಚ ಕಡಲೆ ಹಿಟ್ಟು, 1 ಚಮಚ ಅರಿಶಿಣ ಪುಡಿ, 1 ಚಮಚ ಬೆಲ್ಲ, 4-5 ಸೋಪ್ ನಟ್ ಪೌಡರ್ ಮಾಡಿದ್ರೆ ಆಯ್ತು. ಇಲ್ಲ ಹಾಗೆ ಹಾಕಿದ್ರು ನಡೀತಾರೆ, ಏನು ತೊಂದರೆ ಇಲ್ಲ. ಸಾಕು, ಹಂಗೆ ಈಗ ಇದಕ್ಕೆ ಸ್ವಲ್ಪ ಮಾಡ್ತಾ ಇದ್ದೀವಲ್ವಾ, ಇರಲಿ ಮತ್ತೆ ಶೋಧಿಸ್ಕೊಳ್ಳೋಣ. ಎಲ್ಲ ಹಾಕಿಮ್ಮ, ಅದಕ್ಕೆ ಎಲ್ಲ ಬಾಟ್ಲಿಗೆ ಹಾಕಬೇಕು. ಒಂದ್ಸರಿ ಶೇಕ್ ಮಾಡಿ ಪೂರ್ತಿ ಕಾರ್ಕ್ ಮುಚ್ಚಿ ಇಟ್ಬಿಡ್ಬೇಕು. ಮರು ದಿವಸ ಅಂದ್ರೆ 1 ವಾರ ಇದು ಮರೀದೆ ಮಾಡಬೇಕು. ಸ್ವಲ್ಪ ಕಾರ್ಕ್ ಲೂಸ್ ಮಾಡಬೇಕು, ಒಳಗಡೆ ಇರೋ ಗಾಳಿ ಎಲ್ಲ ಹೊರಗೆ ಬರಬೇಕು. ಪೂರ್ತಿ ಒಂದೇ ಸರಿ ತೆಗೆದು ಬಿಡ್ಬೇಡಿ, ಬುಸ್ ಅಂತ ಬಂದ್ಬಿಡ್ತದೆ. ಸ್ವಲ್ಪ 1 ವಾರ ಆ ಥರ ಮಾಡಿ ಹಾಗೆ ಇಟ್ಬಿಟ್ರೆ 1 ತಿಂಗಳು ಅಂದ್ರೆ ನಿಮಗೆ ಅದು ಮರ್ತೋಯ್ತು ಅಂತ ಇಟ್ಕೊಳ್ಳಿ ಮಾಡಿದ್ದು. ಆ ಮೇಲೆ ಇರೋ ಎಲ್ಲ ಪೀಸಸ್ ಕೆಳಗಡೆ ಕುತ್ಕೊಂಡಿರುತ್ತೆ. ಆಮೇಲೆ ಅದು ಸೋಪ್ ಆಗಿದೆ ಅಂತ ಅಷ್ಟೇ, ಮತ್ತೇನಿಲ್ಲ. ಇದನ್ನ ನೀವು ಡೈರೆಕ್ಟ್ ಆಗಿ ಪಾತ್ರೆ ತೊಳಿಲಿಕ್ಕೆ ಮತ್ತೆ ಇದು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಬಳಸ್ಕೊಳ್ಬೋದು. ಇದನ್ನ ಮಾತ್ರ ಟೈಲ್ಸಿಗೆ ಮಾತ್ರ ಡೈಲ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಣ್ಣ ಹೋಗ್ಬಿಡ್ತಾರೆ. ಯಾವುದು ಮಾಡೋ ಮೆಥಡ, 3/4 ಭಾಗ ನೀರು 1 ಬಾಟ್ಲಲ್ಲಿ, ನಿಂಬೆ ಹಣ್ಣಿನ ಸಿಪ್ಪೆ ಸಣ್ಣ ಚೂರುಗಳನ್ನು ಮಾಡ್ಕೊಳ್ಳಿ. ಕಿತ್ಲೆ ಹಣ್ಣಿನ ಸಿಪ್ಪೆನ ಅಂದ್ರೆ ಬಾಟ್ಲೊಳಗೆ ಹೋಗೋ ಅಷ್ಟೇ ಸಣ್ಣ ಸಣ್ಣ ಚೂರುಗಳು. 2 ಚಮಚ ಕಡಲೆ ಹಿಟ್ಟು, 1 ಚಮಚ ಅರಿಶಿಣ ಪುಡಿ, 1 ಚಮಚ ಬೆಲ್ಲ. ದಪ್ಪ ಸೋಪ್ ನಟ್ ಇದ್ರೆ 4 ಸಾಕಾಗುತ್ತೆ, ಸಣ್ಣದಾದ್ರೆ 5-6 ಆಗುತ್ತೆ. ಪೌಡರ್ ಆದ್ರೂ ಮಾಡಿಲ್ಲ ಹಾಗೇನೂ ಹಾಕ್ಬೋದು, ನೋ ಪ್ರಾಬ್ಲಮ್. ಎಲ್ಲವನ್ನ ಹಾಕಿ ಶೇಕ್ ಮಾಡಿ, ಚೆನ್ನಾಗಿ ಶೇಕ್ ಮಾಡಿ ಇಟ್ಬಿಡಿ. ಮರು ದಿವಸ ಅಂದ್ರೆ 1 ವಾರ ಕಂಟಿನ್ಯೂಸ್ ಅದನ್ನ ಸ್ವಲ್ಪ ಲೂಸ್ ಮಾಡಬೇಕು, ಕಾರ್ಕಲ್ಲ ಆ ಥರ ಮಾಡಿ 1 ತಿಂಗಳು ಇಟ್ಟರೆ ಅದು ಲಿಕ್ವಿಡ್ ಸೋಪ್ ಆಗುತ್ತೆ. ನಿಮಗೆ ಪಾತ್ರೆ ತೊಳಿಲಿಕ್ಕೆ ಟಾಯ್ಲೆಟ್ ಸ್ವಲ್ಪ ತುಂಬ ಒಂದೇ ಸರಿ ತೆಗಿಬೇಡಿ, ಉತ್ಸವ ಬಂದ್ಬಿಡುತ್ತೆ. 1 ವಾರ
ಹಾಂ 1 ತಿಂಗಳು. ಅದು ಕೆಳಗಡೆ ಉಳಿತದಲ್ಲ ಅದನ್ನ ನಿಮ್ಮಲ್ಲಿ ಗಿಡ ಎಲ್ಲ ಇದ್ರೆ ಅದನ್ನ ಹಾಕಿದ್ರೆ ಒಳ್ಳೆ ಗಿಡ ಚೆನ್ನಾಗಿ ಬರ್ತದೆ. ಅದು ಕೂಡ ವೇಸ್ಟ್ ಆಗಲ್ಲ. ಇಲ್ಲಿ ಒಂದು ಸಂತೋಷ ಪಡಬೇಕು ಆಗಿದ್ದೇನು ಅಂದ್ರೆ ನಾವು ಹೆಣ್ಮಕ್ಳು ನಮ್ಮ ಕಡೆಯಿಂದ ಭೂಮಿ ತಾಯಿಗೆ ಕೆಮಿಕಲ್ಸ್ ಅನ್ನ ಕೊಟ್ಟಿಲ್ಲ, ಹಾಕಿಲ್ಲ, ನಾನು ಆ ತಪ್ಪು ಮಾಡಿಲ್ಲ ಅನ್ನೋ ಸಂತೋಷ ಬರಬೇಕು ನನಗೆ. ಹೌದಲ್ವ? ನಮ್ಮಿಂದನೇ ಶುರು ಮಾಡ್ಕೋಬೇಕಲ್ವ, ಹೇಳೋದಕ್ಕಿಂತ ನಾವೇ ಮಾಡೋಣ ಅದನ್ನ. ಓಕೆ. ಬಿಳಿಗಾರ, ಬಿಳಿಗಾರದ ಒಂದು ಚಮಚ ಹಾಕ್ತೀನಿ. ಇದು ಅರ್ಧ ಸ್ಫಟಿಕ. ಇದು ನೋಡಿ ಪೌಡ್ರ್ ಈ ಥರ ಆಗುತ್ತೆ, ಉಪ್ಪಿನ ಥರ ಕಾಣಿಸುತ್ತೆ, ಒಂದೇ ಕಡೆ ಇಡಬೇಡಿ ಅಷ್ಟೇ, ಗೊತ್ತಾಗಲ್ಲ ಆಮೇಲೆ. ಇದನ್ನು ಮಿಕ್ಸ್ ಬೀಜ ತೆಗೆದು ಶೋಧಿಸ್ಕೊಂಡಿದ್ದೇನೆ. ಈಗ ಇದು ಪ್ಯೂರ್ ಹೌದಲ್ಲ ಗೊತ್ತಿಲ್ಲ, ಅಂಗಡಿಯಿಂದ ತಂದಿರೋದು. ನೋಡೋಣ ಕಲರ್ ಹೇಗೆ ಬರುತ್ತೆ. ಚೆನ್ನಾಗಿಲ್ಲ ಅಮ್ಮ, ಗೋಪುರಮ್ಮ ಪರವಾಗಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅವರು ಅರಿಶಿನ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರ್ತಾರೆ ಎಲ್ಲ ಚೆನ್ನಾಗಿ. ಅವ್ರಿಗೆ ಎಷ್ಟು ಬೇಕೋ ವರ್ಷಕ್ಕೆ ಎಷ್ಟು ಬೇಕಾ ಅಷ್ಟು ಮಾಡಿಟ್ಕೊಂಡು ಅದು ಕೂಡ ಬರಲ್ಲ. ಅದು ಎಷ್ಟು ದಿನ ಆದ್ರೂ ಇರುತ್ತಲ್ಲ, ಏನು ಅಂತ ನಾವು ಸುಮಾರು 5 ವರ್ಷ 6 ವರ್ಷ ಆಯ್ತು ಹೌದಾ? SPYSS ನಲ್ಲಿ ಮಾಡಿದ್ರು, ಸುಮಾರು ಇದೇ ತರ ಶೃಂಗೇರಿನಲ್ಲಿ ಕಳಿಸ್ತಾರಲ್ಲ ಕುಂಕುಮ, ಇದೇ ತರ ಈಗ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿ ಸ್ವಲ್ಪ ಕೈನಲ್ಲಿ ಮಾಡ್ತೀರಾ, ಪರವಾಗಿಲ್ಲ ಮತ್ತೆ ಸೋಲ್ಸಾರು. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನಾನು ಇದನ್ನು ಟ್ರೈ ಮಾಡಿಲ್ಲ. ಆ ಸಿಪ್ಪೆನೆಲ್ಲ ನನಗೆ ಗಿಡಕ್ಕೂ ಇದಾಗುತ್ತೆ, ಇದಕ್ಕೂ ಗೊಬ್ಬರ ಆಗುತ್ತೆ. ಅದು ನೀವು ಇದು ಬಯೋಸಲ್ನ ನೀವು ದಾಸವಾಳ ಗಿಡ ತುಂಬ ಗುಣ ಬರುತ್ತಲ್ಲ, ಆ ಗಿಡದ ರೂಟ್ಸ್ ಬಿಟ್ಬಿಟ್ರೆ ಒಂದು ಗಿಡ ಅದು ಪ್ರಬಲ ಸ್ವಲ್ಪ ಪ್ರಬಲ ಚೆನ್ನಾಗಿ ನನ್ನ ಹೆಸರೇ ಗೊತ್ತಿಲ್ಲ. ನೆನಪಿರಲ್ಲ, ಕಲರು ಬೇಗ ಚೇಂಜ್ ಆಗುತ್ತೆ. ಮನೇಲಿ ಮಾಡಿದ್ರೆ ಒಳ್ಳೆಯದು ಕಲರ್.
ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಆದರೆ ಪ್ಯೂರ್ ಅಲ್ಲ ಇದು ಅರಿಶಿನ. ಈ ಸತಿ ಒಳ್ಳೆ ಕಲರ್ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಈಗ ನೆರಳಿಗೆ ಹಾರಾಕಕ್ಕೆ ಬಿಡ್ತೀವಿ. ಹಾಂ ಸಾಕು. ಸರ್ ನಮ್ಗೆ ಈ ರೆಸಿಪಿನೂ ಹೇಳ್ಕೊಡಿ. ಹೇಳ್ಕೊಟ್ರಲ್ಲ ಈ ರೆಸಿಪಿ ಕೂಡ ಹೇಳ್ಕೊಡಿ ಅಂದೆ. ಕಷಾಯಗಳ ಇಲ್ಲ ಇದೇನೋ ಗೊತ್ತಿಲ್ಲ. ಸೀಕ್ರೆಟ್ ಹೇಳಲ್ಲ. ಸೀಕ್ರೆಟ್ ಹೇಳಲ್ಲ. ಇನ್ನೊಂದ್ಸತಿ ಜ್ಞಾಪಕ ಮಾಡ್ಬೇಕು. ಒಂದ್ಸರಿ ಎಲ್ಲರೂ ನೋಡಿ ಕಲರ್ ಚೇಂಜ್ ಆಗಿದೆ, ಅಂದ್ರೆ ಅಷ್ಟು ಪ್ಯೂರ್ ಅಲ್ಲ ಇದು. ನನಗೆ ಸಿಕ್ಕಿರೋ ಅರಿಶಿನ ಪ್ಯೂರ್ ಅರಿಶಿನ ಆದರೆ ನಿಮಗೆ ಅದು ನಿಂಬೆ ಹಣ್ಣಿಂದ ಇದು ಬಿದ್ದ ತಕ್ಷಣನೇ ಕಲರ್ ಚೇಂಜ್ ಆಗಿಬಿಡುತ್ತೆ. ಎಲ್ಲಿ ಮಾಡಿದ್ದಾರೆ? ಅಲ್ಲಿ ತಗೊಂಡಿದ್ದಾರೆ, ಅಲ್ಲಿ ಇದು ಗ್ರೂಪ್ ಹಾಕ್ರಿ. ಅದೇ ಚೆನ್ನಾಗುತ್ತೆ. ನಾಳೆ ನಾವು ತುಪ್ಪ ಹಾಕಿ ಮಿಕ್ಸ್ ಮಾಡೋಣ. ಅಮ್ಮಂಚೂರು ಬರ್ಲಿಕ್ಕೆ